ಮೆಡಿಕಲ್ ಸ್ಟೋರ್ ಹತ್ರ ಹೋಗ್ಬಿಟ್ಟು ಇವತ್ತು ನೀ ರೋದ್ ಎಷ್ಟು ಸೇಲ್ ಆಗಿದೆಯಪ್ಪ ಅಂತ ನಾನು ಕೇಳಿದೆ. ಅವನೇನ್ ಹೇಳ್ದ, ಗುರು ಇವತ್ತೇನಿಗೆ ನೀನ್ ಕೇಳ್ತಾ ಇದ್ಯಾ, 13 ಫೆಬ್ರವರಿನೇ ಬಂದು ಕೇಳ್ಬೇಕಾಗಿತ್ತು, ಅವತ್ತು ಹೇಳ್ತಾ ಇದ್ದೆ ಎಷ್ಟು ಸೇಲ್ ಆಗಿದೆ ಅಂತ ಅನ್ಬಿಟ್ಟು ಸರಾಪಟಾಕಿ ತಗೊಂಡೋಗ್ಬಿಟ್ಟಾರೆ. ಅದ್ ಏನೇನ್ ಮಾಡ್ತಾರೋ ಗೊತ್ತಿಲ್ಲ. ಮಾರ್ನಿಂಗ್ ಶೋ, ಮ್ಯಾಟ್ನಿ ಶೋ, ಈವ್ನಿಂಗ್ ಶೋ, ನೈಟ್ ಶೋ, ಲೇಟ್ ನೈಟ್ ಶೋ, ಅದ್ ಯಾರ್ಯಾರ ಹತ್ರ ಅದು ಎಷ್ಟೆಷ್ಟು ಅದು ಏನೇನಿದೆಯೋ ಗೊತ್ತಿಲ್ಲ. ಒಂದು ತಿಂಗಳಿಂದ ಅಶ್ವಗಂಧ ತಿಂದು ಎಕ್ಸರ್ಸೈಸ್ ಮಾಡ್ಕೊಂಡು ಇವೆಲ್ಲ ಲೈನಾಗಿ ಮೋರಿಗೆ ಬಿಡ್ತಾ ಇರ್ತಾರೆ ನೀರ್ನ. ಏನು ಮಾಡಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ಫೆಬ್ರವರಿ 14 ಅನ್ಬಿಟ್ಟು ಎಷ್ಟೊಂದ್ ಜನ ಎಂಜಾಯ್ ಮಾಡ್ತಾರೆ. ಗುರು ಪಾರ್ಕ್ ಅಲ್ಲಿ ಅವ್ರ ಅಂತ ಸುಮ್ನೆ ಚೆಕ್ ಮಾಡಕ್ಕೆ ಅಂತ ಹೋದೆ, ಪಾರ್ಕ್ ಯಾರು ಬರದೇ ಬೇಡವಾ, ಯಾರು ಒಂದಷ್ಟು ಮೂಲೆಯಲ್ಲಿ ಎಲ್ಲೋ ಕಾಣೋರು ಅಷ್ಟೇ. ಆಮೇಲೆ ಯಾರು ಇಲ್ಲ, ಎಲ್ಲಪ್ಪ ಅಂತಂದ್ರೆ ಎಲ್ಲೋಗಿರ್ತಾರೆ ಅವರೆಲ್ಲ. ಸಪ್ರೇಟ್ ಆಗಿ ರೂಮ್ ಬುಕ್ ಮಾಡ್ಕೊಂಡು ಕಬಡ್ಡಿ ಅಂತ ಅವ್ಳು ಹಿಡ್ಕೊಳ್ಳೋದು ಕರ್ಣೆಗೂ ಗೊತ್ತಿಲ್ಲ. ನಾನು ಇವೆಲ್ಲ ಕೇಳಕ್ ಹೋಗಲ್ಲ, ಹೇಳಕ್ ಹೋಗಲ್ಲ, ಅವ್ರವ್ರ ಇಷ್ಟ. ಅದು ಹೇಳ್ತಾರಲ್ಲ, ಊಟ ನಮ್ಮಿಚ್ಛೆ ನೋಟ ಪರ ಇಚ್ಛೆ ಅಂತ. ಬಟ್ ಏನು ಗೊತ್ತಾ, ನನ್ಗೆ ಎಷ್ಟೋ ಜನಕ್ಕೆ ಪ್ರಶ್ನೆಗಳು ಕೇಳ್ತಾ ಇದ್ದೆ, ಯಾಕೆ ನೀವು 14 ಫೆಬ್ರವರಿ ಆದ್ರೆ ಅಲ್ಲಿ ಅದೇ ರೂಮ್ಗೆ ಯಾಕೆ ಹೋಗ್ತೀರಾ ಅಂತ ನಾನು ಕೇಳ್ದೆ. ಅದಕ್ಕೆ ಇಲ್ಲ, ಅವತ್ತು ಸೆಲೆಬ್ರೇಟ್ ಮಾಡಕ್ಕೆ. ಏನ್ ಸೆಲೆಬ್ರೇಟ್ ಮಾಡ್ತೀರಾ? ಬರ್ತ್ಡೇ ಅಂದ್ರೆ ಕೇಕ್ಗಳು ಸೆಲೆಬ್ರೇಟ್ ಮಾಡಿ ಕಟ್ ಮಾಡಿ ಒಬ್ಬೊಬ್ರಿಗೆ ಕೊಡ್ತೀರಾ. ಹಂಗೆ ಇದನ್ನೇನಾದ್ರು ಒಬ್ಬೊಬ್ರಿಗೆ ಕೊಡ್ತೀರಾ? ಕರ್ಕೊಂಬಂದಿರ ಗರ್ಲ್ ಫ್ರೆಂಡ್ಸ್ಗಳನ್ನ? ಇಲ್ಲ ತಾನೆ. ಮತ್ತೆ ಅದೇನ್ ಸೆಲೆಬ್ರೇಟ್ ಮಾಡ್ತಾರೆ? ಅವಳನ್ನ ಕರ್ಕೊಂಬಂದ್ಬಿಟ್ಟು ಯಾವ್ದ್ರ ಮೇಲೆ ಕೇಕ್ ಇಟ್ಬಿಟ್ಟು ಕ್ಯಾಂಡ್ಲ್ ಹಾಕ್ಬಿಟ್ಟು ಬೆಂಕಿ ಹಚ್ಚಿಸ್ಬಿಟ್ಟು ಪರ ಅಂತ ಸೌಂಡ್ ಬರ್ತದೆ ಗೊತ್ತಾ? ಅದ್ ಎಲ್ಲಿ ಮಾಡ್ತಾರದು? ಯಾವ್ದ್ರ ಮೇಲೆ ಇಟ್ ಮಾಡ್ತಾರೆ? ನನಗದು ಸಿಕ್ಕಾಬಡೆ ಕನ್ಫ್ಯೂಸ್. ನಿಮ್ಗೇನಾದ್ರು ಗೊತ್ತಿರೋ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನೀವು ಹಲವಾರು ನೋಡಿರ್ತೀರಾ 14 ಫೆಬ್ರವರಿ ದಿನ ಲವರ್ಸ್ ಡೇ ಮಾಡ್ತೀರಲ್ಲ, ಓಕೆ. 15 ಫೆಬ್ರವರಿ ಏನ್ ಮಾಡ್ತೀರಾ? ಸುಸ್ತಾಗಿ ಮನೇಲಿ ಮಲ್ಕೊಂಡಿರ್ತೀರಾ, ಕೈ ನೋಯ್ತಾ ಇದೆ, ಕಾಲ್ ನೋಯ್ತಾ ಇದೆ, ಇಲ್ಲಿ ಹಿಡ್ಕೊಂಡ್ ಕುತ್ಕೊಂಡ್ಬಿಡ್ತಾರೆ ಎಷ್ಟೊಂದ್ ಜನ. ಇದೆ ಉರಿತಾ ಇದೆ ಅಂತೀರ. ಇದೆಲ್ಲ ನೋಡಿಲ್ವೇನ್ರ? ಎಷ್ಟೊಂದ್ ಜನ ನಮ್ಮ ಫ್ರೆಂಡ್ಸ್ಗಳೇ ಈ ತರ ಮಾಡ್ಕೊಂಬಂದ್ಬಿಟ್ಟು, ಮಗ ಸಿಕ್ಕಾಬಟ್ಟೆ ಉರಿತೈತೆ ಮಗ, ಏನಾದ್ರು ಹೇಳ್ ಮಗ. ಅದಕ್ಕೆ ನಾನೇನ್ ಡಾಕ್ಟ್ರಾ? ನಾನೇನ್ ಮೆಡಿಕಲ್ ಸ್ಟೋರ್ ಇಕ್ಕಿದ್ದೀನಿ? ಹೋಗಿ ಅವ್ರನ್ನ ಕೇಳ್ಬೇಕು ತಾನೆ. ನಾನ್ ಮಾತಾಡೋದು ಅಸಹ್ಯ ಅಂತ ನಿಮ್ಗೆ ಅನ್ಸ್ತಿದೆ ಅಲ್ಲ? ಕರೆಕ್ಟಾ? ಅಸಹ್ಯವಾಗಿ ಆಡೋರ್ಗೆ, ಅಸಹ್ಯವಾಗಿ ಮಾಡೋರ್ಗೆ ನಿಮ್ಗೆ ಸಲ ಅಲ್ಲ. ಕರೆಕ್ಟಾಗಿ ನೋಡಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ನೀವೆಲ್ಲಾದ್ರೂ ಒಂದು ಮಾಲ್ಗಳಿಗೆಲ್ಲ ಹೋಗ್ತೀರಾ, ಎಲ್ಲ ಹೋಗಿ ನೋಡಿ, ಕರೆಕ್ಟಾಗಿ ನೋಡಿ. ನೀವು ನೋಡ್ಬಿಟ್ಟು ಆಮೇಲೆ ಹೇಳಿ ನಮ್ಗೆ, ಎಲ್ಲೆಲ್ಲೂ ಯಾವ್ಯಾವ ಕಪಲ್ಸು ಕುಚ್ ಮಾತಾಡ್ತೀರಾ ನೀವೇ ನೋಡ್ಕೊಳ್ಳಿ. ಯಾರೋ ಟೇಬಲ್ ಹಿಂಗಿದೆ, ಓಕೆ, ಚೇರ್ ಅಲ್ಲಿ ಇಬ್ರು ಕೂತವ್ರಿ, ಹುಡುಗಿರು ಏನ್ ಮಾಡೋನೆ, ಲವರ್ಸ್ ಡೇ ಅಂತ ಅನ್ಬಿಟ್ಟು ನಾನು ನೋಡಿದೆ. ಸತ್ಯ ನಾನೇ ನೋಡಿದ್ದೆ, ಕಣ್ಣಾರೆ ನೋಡಿ, ಸುಳ್ಳು ಹೇಳ್ತಾ ಗುರು. ಟೇಬಲ್ ಮೇಲೆ ಹಿಂಗ್ ಕೈ ಇಟ್ಟವನೆ, ಅವಳು ಟೇಬಲ್ ಮೇಲೆ ಬ್ಯಾಗ್ ಇಟ್ಟವಳು, ಯಾರಿಗೂ ಕಾಣಬಾರ್ದಂಬಿಟ್ಟು. ಶಿಷ್ಯ ಇಲ್ಲಿಂದ ಕೈ ಹಾಕಿದಾನೆ. ಇವಾಗ ಹೇಳಿದ್ರು, ನಾನ್ ಕಚಡಾನ, ಅವ್ರು ಮಾಡಿದ ಕಚಡಾನ? ನಾನು ಹೇಳೋ ರೀತಿ ಕಚಡ ಇರ್ಬೋದು, ಕರೆಕ್ಟಾ? ನಾನು ನೋಡಿದ್ದನ್ನ ಮಾತ್ರ ಹೇಳಕ್ ಸಾಧ್ಯ. ನಾನು ಹೇಳಿದಲ್ಲಿ ಬೇಜಾರಾಯ್ತಾ ನಿಮ್ಗೆ ಯಾರಿಗಾದ್ರು? ಇಲ್ಲ ಆಗಿರಲ್ಲ. ಯಾಕೆ? ನೀವು ಕಣ್ಣಾರೆ ನೋಡಿರ್ತೀರ, ಅದಕ್ಕೆ ನಿಮ್ಗೂ ಬೇಜಾರಾಗಲ್ಲ. ಏನಂದ್ರೆ ಈ ವಿಡಿಯೋ ಮುಖಾಂತರ ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ. ಫೆಬ್ರವರಿ 14 ದಿನ ಮೆಡಿಕಲ್ ಸ್ಟೋರ್ ಹತ್ರ ನಾನು ಹೋಗ್ಬಿಟ್ಟು ಕೇಳಿದಾಗ ಅವ್ರು ಹೇಳಿದ ಈ ವಿಚಾರನ ನನಗೆ ಅದೊಂದು ಸ್ವಲ್ಪ ಏನೋ ಹೇಳ್ಬೇಕು ಅನ್ನಿಸ್ತು, ಹೇಳ್ತಾ ಇದೀನಿ. ಈ ವಿಡಿಯೋ ಮುಖಾಂತರ ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ, ಯಾರು ಮನ್ಸು ನೋಯಿಸ್ಬೇಕಂತಲ್ಲ. ನಾನು ಮಾತಾಡಿದಲ್ಲಿ ತಪ್ಪು ಅಂತ ಅನ್ಸಿದೆ, ಬೇಜಾರಾಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಏನಪ್ಪ ಇವನು ಕಚ್ಚಡವಾಗಿ ಮಾತಾಡ್ತಾ ಇದ್ದಾನೆ ಅಂತ ನಿಮ್ಗೆಲ್ಲರಿಗೂ ಅನ್ಸಿರುತ್ತಲ್ಲ, ಕರೆಕ್ಟ್ ಅಲ್ಲ? ನಾನು ಬೇಕು ಅಂತ ಕಚ್ಚಡವಾಗಿ ಮಾತಾಡಿಲ್ಲ. ಅವ್ರು ಕಚ್ಚಡವಾಗಿ ಕೆಲ್ಸಗಳು ಮಾಡ್ತಾರಲ್ಲ, ಅದನ್ನ ನಾನು ಏನ್ ಅನ್ಸುತ್ತೋ ನಾನು ಹೇಳಿದ್ದೀನಿ ಅಷ್ಟೇ.